ಇದು ವಿರೋಧ ಪಕ್ಷಗಳದ್ದು ಒಂದಾದರೆ ಇನ್ನು ಅಧಿಕಾರದಲ್ಲಿರುವಂಥವ್ರದ್ದು ಇನ್ನೊಂದು ರೀತಿಯಾಗಿ ಅಲ್ವಾ. ಹಾಗಾಗಿ ಈಗ ಕುರ್ಚಿ ಕದನ ಒಂದು ರೀತಿ ಆಗ್ತಾ ಇತ್ತು. ಈಗ ಶಸ್ತ್ರಾಭ್ಯಾಸ ಬೇರೆ ಅಂತೆ. ಏನು ಶಸ್ತ್ರಾಭ್ಯಾಸ? ಯುದ್ಧ ಮಾಡಬೇಕು ಅಂದರೆ ಎಲ್ಲ ತಯಾರಿ ಮಾಡ್ಕೊಳ್ಬೇಕಲ್ಲ. ಆ ನಿಟ್ಟಿನಲ್ಲಿ ತಯಾರಿ ನಡೀತಾ ಇದೆ ಅಂತ. ಈಗ ಕುರ್ಚಿ ಕದನ ವಿರಾಮದಲ್ಲೂ ಕೂಡ ರಹಸ್ಯವಾಗಿ ಶಸ್ತ್ರಾಭ್ಯಾಸ ಅಂತ. ಓಹೋ, ಕಾಡೊಳಗಡೆ ಮೇಲ್ನೋಟಕ್ಕೆ ರಾಜಕೀಯ ಇಲ್ಲದ ಆಟ, ಒಳಸುಳಿಯಲ್ಲಿ ಪರ ವಿರುದ್ಧದ ಬಗಡೆ ಆಟವಂತೆ. ಶಕುನಿನು ಬಂದ್ಬಿಟ್ರ ಇಲ್ಲಿ. ಹಯ್ಯಂಗಳಕ್ಕೆ ಚೆಂಡೆಸೆದ್ರು ಕೂಡ ಶಾಸಕರ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಕದನ ವಿರಾಮ ಸಮಯದಲ್ಲೇ ಈಗ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ತಂತ್ರ ಗದ್ದಲವಿಲ್ಲದೆ ರಕ್ಷಣಾತ್ಮಕವಾಗಿ ರಾಜಕೀಯ ಕದನಕ್ಕೆ ಇಳಿದ್ರ ಸಿಎಂ ಮತ್ತು ಡಿಸಿಎಂ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ. ಪೊಲಿಟಿಕಲ್ ಆಗಿ ಈ ಬೆಳವಣಿಗೆಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾರ್ಮಲಿ ಇವರು ಮಾತಾಡಿದ್ರು, ಅವ್ರು ಮಾತಾಡಿದ್ರು ಅನ್ನೋದಕ್ಕಿಂತಲೂ ಕೂಡ ಈ ರಹಸ್ಯ ಶಸ್ತ್ರಾಭ್ಯಾಸಗಳ ವಿಚಾರದಲ್ಲಿ ಹೇಳುವಂಥದ್ದು ಇದೆಯಲ್ಲ, ಬಹಳ ಇಂಟ್ರೆಸ್ಟಿಂಗ್ ಆಗಿನೇ. ಯಾವ ರೀತಿಯಾಗಿ ಶಸ್ತ್ರಾಭ್ಯಾಸ ಮಾಡ್ತಾರೆ ಅನ್ನುವಂಥದ್ದನ್ನು ಏನು ಎಕ್ಸ್ಪ್ಲೇನ್ ಮಾಡಬೇಕಾದಂಥ ಅಗತ್ಯತೆ ಇಲ್ಲ. ಅವ್ರು ಯಾರ್ಯಾರ ಜೊತೆಗೆ ಯಾರಿದ್ದಾರೆ, ಯಾರು ಇಲ್ಲ, ಅವ್ರನ್ನ ಹೆಂಗೆ ಕರ್ಕೊಳ್ಬೇಕು, ಏನು ಮಾಡಬೇಕು, ನಮ್ಮ ಬಲ ಎಷ್ಟು, ಅವರ ಬಲ ಎಷ್ಟು, ಅವ್ರ ಹತ್ರ ಏನು ಅಸ್ತ್ರಗಳಿದೆ, ನಮ್ಮ ಹತ್ರ ಏನು ಅಸ್ತ್ರಗಳಿದೆ. ಸೇಮ್ ಹಿಂದೆ ನಡೀತಾ ಇದ್ದಂಥ ಯುದ್ಧದಲ್ಲೂ ಕೂಡ ಏನು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ರು, ತಂತ್ರಗಾರಿಕೆಯನ್ನು, ಈಗಲೂ ಕೂಡ ಹಾಗೆ ಮಾಡ್ತಾರೆ. ಬಟ್ ಇಲ್ಲಿ ರಕ್ತ ಎಲ್ಲ ನೋಡೋಕ್ಕೆ ಸಿಗೋದಿಲ್ಲ ಅಷ್ಟೇ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಬ್ಜೆಕ್ಟು ರಹಸ್ಯ ಶಸ್ತ್ರಾಭ್ಯಾಸ. ಹೇಗೆ ವ್ಯಾಖ್ಯಾನ ಮಾಡ್ತೀರಾ, ಹೇಗೆ ವಿಶ್ಲೇಷಣೆ ಮಾಡ್ತೀರಾ ಇದನ್ನು? ಸಹಜವಾಗಿ ಯಾಕಂದರೆ ಅಂದರೆ ಒಂದು ರೀತಿ ಬೆಳಗಾವಿಲಿ ಇದ್ದರೂ ಕೂಡ ಇಲ್ಲೂ ಕೂಡ ರಾಜಕೀಯದ ಹೊರತಾಗೇನಿಲ್ಲ, ಕೇವಲ ಅಧಿವೇಶನ ಆಡಳಿತ ಅನ್ನುವಂಥದ್ದಲ್ಲ. ಪಕ್ಷದ ಮಟ್ಟದಲ್ಲಾದಂಥ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಥ ಬೆಳವಣಿಗೆ ಏನಿದೆ, ಆ ಬೆಳವಣಿಗೆಯನ್ನು ಹೊರತುಪಡಿಸಿ ಹೇಳೋದಾದರೂ ಕೂಡ ಎಲ್ಲವೂ ತಣ್ಣಗಿದೆ ಅನ್ನುವಂಥ ರೀತಿಯಲ್ಲಿ ಕಂಡರೂ ಕೂಡ ಆಂತರಿಕವಾಗಿ ಒಂದಷ್ಟು ಪ್ರಿಪ್ರೇಷನ್ಗಳು ನಡೀತವೆ. ಜೊತೆಗೆ ಪರಸ್ಪರ ಗುಂಪಾಗಿ ಅಥವಾ ತಂಡವಾಗಿ ಅಥವಾ ಬೆಂಬಲಿಗರಾಗಿ ಲೆಕ್ಕಾಚಾರ, ರಹಸ್ಯವಾದ ಮಾತುಕತೆಗಳು ಇವೆಲ್ಲವಕ್ಕೂ ಕೂಡ ವೇದಿಕೆ ಆಗುವಂಥ ರೀತಿಯಲ್ಲೇ. ಹಾಗಾಗಿ ಮಳೆ ನಿಂತರೂ ಹನಿ ನಿಂತಿಲ್ಲ ಅನ್ನುವಂಥ ರೀತಿಯಲ್ಲಿ ಮುಂದೆ ಆಗಬಹುದಾದ ಲೆಕ್ಕಾಚಾರ ಏನು, ಅದರಲ್ಲಿ ನಮ್ಮ ಲೆಕ್ಕಾಚಾರದಂತೆ ಆಗಬೇಕು ಅನ್ನುವಂಥ ಬಣಗಳ ಒಳವಯಟ್ಟಿನ ಲೆಕ್ಕಾಚಾರಗಳು ಇವೆಲ್ಲವೂ ಕೂಡ ಯಥಾವತ್ತಾಗಿ ನಡೀತದೆ. ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ ಅನ್ನುವಂಥ ರೀತಿಯಲ್ಲಿ ಕಂಡರೂ ಕೂಡ ಆಂತರಿಕವಾಗಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಕೂಡ ಒಂದು ರೀತಿಯ ಸ್ಪಷ್ಟವಾಗುವ ರೀತಿಯಲ್ಲೇ ಕಾಣಿಸ್ತಾ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಓಕೆ, ಒಂದು ಕಡೆ ಆಗಲೇ ರವೀಶ್ ಹೇಳ್ತಾ ಇದ್ದ ಹಾಗೆಯೇ ಇವರೆಲ್ಲರೂ ಎಷ್ಟರ ಮಟ್ಟಿಗೆ ಬಾಯಿ ಮುಚ್ಕೊಂಡಿರ್ತಾರೆ, ಕೈ ಕಟ್ಟು ಬಾಯಿ ಮುಚ್ಚಂತಾರೋ ಅಷ್ಟು ಕೂಡ ಸರ್ಕಾರ ಸೇಫ್ ಆಗಿರುತ್ತೆ.